ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋನಲ್ಲಿ ನಾವು ನಿಂತಿರ್ತಕ್ಕಂಥ ಜಾಗದಲ್ಲಿಯೇ ನಮ್ಮ ಮೊಬೈಲ್ ಫೋನ್ನ ಸಹಾಯದಿಂದ ಆ ಜಮೀನು ಯಾರಿಗೆ ಸೇರಿದೆ, ಆ ಜಮೀನಿನ ನಿಜವಾದ ಮಾಲೀಕರು ಯಾರು, ಅದರ ದಾಖಲೆಗಳು ಏನು, ದಾಖಲೆಗಳು ಅಂದರೆ RTC ಮ್ಯೂಟೇಷನ್ ಅಥವಾ ಅದಕ್ಕೂ ಹಿಂದಿನದಾಗಿರ್ತಕ್ಕಂತಹ ಗಣಕೀಕರಣಕ್ಕೆ ಮೊದಲಿನ ಯಾವುದಾದ್ರೂ ಸರ್ವೆ ದಾಖಲೆಗಳನ್ನು ಪಡೆಯೋದು ಹೇಗೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಬೇಕಾಗತ್ತೆ. ಪ್ಲೇಸ್ಟೋರನ್ನು ಓಪನ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಈ ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಈ ಆ್ಯಪು ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ವಿನ್ಯಾಸ ಮಾಡಿ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ಸೊ ಯಾವುದೇ ಭಯ ಇಲ್ಲದಂಗೆ ನಾವು ಇದನ್ನು ಬಳಸ್ಬೋದು. ಸೊ ಇದನ್ನು ಇನ್ಸ್ಟಾಲ್ ಮಾಡಬೇಕು ಅಂದರೆ ಮೇಲ್ಗಡೆ ಸರ್ಚ್ ಫಾರ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅಂತ ಇರುತ್ತೆ, ಅಲ್ಲಿ ಟಚ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ DISHANK ದಿಶಾಂಕ್ ಅಂತ ಟೈಪ್ ಮಾಡಬೇಕು. ಸರ್ಚ್ ಕೊಟ್ಟರೆ ಈ ಥರ ಬರುತ್ತೆ. ದಿಶಾಂಕ್ KSRSACKGIS ಅಂತ ಇರುತ್ತೆ ನೋಡಿ. ಇಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಅಂತ ಬರ್ತಾ ಇದೆ. ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಅಂತ ಬರುತ್ತೆ. ಇನ್ಸ್ಟಾಲ್ ಆದಮೇಲೆ ಒಂದು 3-4 ಪರ್ಮಿಷನ್ಸನ್ನು ಕೇಳುತ್ತೆ. ಇದು ಕರ್ನಾಟಕ ಸರ್ಕಾರದ ಅಧಿಕೃತವಾಗಿರ್ತಕ್ಕಂತಹ ಆ್ಯಪ್ ಆಗಿರೋದ್ರಿಂದ ಧೈರ್ಯವಾಗಿ ನೀವು ಪರ್ಮಿಷನನ್ನು ಕೊಡ್ಬೋದು. ಪರ್ಮಿಷನ್ ಕೊಟ್ಟ ಮೇಲೆ ಇನ್ಸ್ಟಾಲ್ ಆಗುತ್ತೆ. ಈ ರೀತಿ ಓಪನ್ ಅಂತ ಬರುತ್ತೆ, ಓಪನ್ ಮಾಡಬೇಕಾಗುತ್ತೆ. ಸೊ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ GPS ಲೊಕೇಶನ್ ಆನ್ ಆಗಿರುತ್ತೆ. ಆ GPS ಮುಖಾಂತರ ನಾವು ಎಲ್ಲಿದ್ದೀವಿ ಅಂತಕ್ಕಂಥದ್ದನ್ನು ಆಟೋಮೆಟಿಕ್ಕಾಗಿ ಫೈಂಡ್ ಔಟ್ ಮಾಡುತ್ತೆ ನೋಡಿ. ಈ ಥರ ಝೂಮ್ ಮಾಡಿದ್ರೆ ಒಂದು ಬ್ಲೂ ಕಲರ್ ಡಾಟ್ ಇರುತ್ತೆ, ಅದು ತೋರಿಸ್ತಾ ಇರುತ್ತೆ ನಾವೆಲ್ಲಿದ್ದೀವಿ ಅಂತಕ್ಕಂಥದ್ದನ್ನು. ಸೊ ಈ ಜಾಗದ ಮಾಹಿತಿ ನಮಗೆ ಬೇಕು ಅಂದರೆ ನೋಡಿ, ಆ ಡಾಟ್ ಹತ್ರನೇ ಒಂದು ಸಲ ಟಚ್ ಮಾಡಬೇಕು. ಟಚ್ ಮಾಡಿದ ತಕ್ಷಣ ಇಮಿಡಿಯೇಟ್ ಈ ಥರ ವಿಲೇಜ್ ಮ್ಯಾಪ್ ಡಾಟಾ ಅಂತ ಬರುತ್ತೆ ನೋಡಿ. ಇಲ್ಲೇ ಕಾಣಿಸ್ತಾ ಇದೆ ಸರ್ವೆ ನಂಬರ್ 225, ವಿಲೇಜ್ ನೇಮ್ ಮುಸ್ಟೂರು, ಹೋಬಳಿ ಕಸಬಾ, ತಾಲೂಕು ಚಿಕ್ಕಬಳ್ಳಾಪುರ, ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಅಂತ ಇದೆ. ನೆಕ್ಸ್ಟು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮೋರ್ ಡೀಟೇಲ್ಸ್ ಅಂತ ಟಚ್ ಮಾಡಬೇಕಾಗತ್ತೆ ನೋಡಿ. ಓನರ್ ಡೀಟೇಲ್ಸ್ ಬರುತ್ತೆ. ಇವಾಗ ಸರ್ ನಂಬರ್ ನಾನು ಆಲ್ರೆಡಿ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ. ಸರ್ ನಂಬರ್ ಸ್ಟಾರ್ ಅಂತ ಬರುತ್ತೆ, ಸ್ಟಾರ್ ಅಂತ ಸೆಲೆಕ್ಟ್ ಮಾಡಬೇಕು. ಹಿಸ್ಸಾ ನಂಬರ್ ಇದ್ರ ಬಗ್ಗೆ ಆಲ್ರೆಡಿ ಮ್ಯೂಟೇಷನ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಪೋಡಿ ಆದಾಗ ಈ ಸರ್ವೆ ನಂಬರ್ಗೆ ಉಪಸಂಖ್ಯೆಯನ್ನು ಕೊಟ್ಕೊಂಡಿರ್ತಾರೆ. ಒಂದು ಸರ್ವೆ ನಂಬರ್ಗೆ ಒಂದು ಉಪ ಸರ್ವೆ ನಂಬರ್, ಅದನ್ನು ಹಿಸ್ಸಾ ನಂಬರ್ ಅಂತ ಕರೀತಾರೆ ನೋಡಿ. ಇದರಲ್ಲಿ 6 ಹಿಸ್ಸಾ ನಂಬರ್ಸ್ ಇದೆ. ನಾನೊಂದು ಟ್ರಯಲ್ಗೆ 1 ಅಂತ ತೊಗೊತೀನಿ. ಓನರ್ಸ್ ಅಂತ ಕೊಟ್ಟಾಗ ನೋಡಿ, ಇಲ್ಲಿ ಓನರ್ ಡೀಟೇಲ್ಸ್ ಬರುತ್ತೆ. ಓನರ್ ನೇಮ್ KSRTC ಗ್ಯಾರೇಜ್ ಅಂತಿದೆ, ಯಾಕಂದರೆ ಇದು KSRTCಗೆ ಸಂಬಂಧಪಟ್ಟಿರ್ತಕ್ಕಂಥ ಲ್ಯಾಂಡ್ ಅಂತ ಇದೆ ನೋಡಿ. ಇಲ್ಲಿ ಕೆಳಗಡೆ ಬಂದರೆ ಲ್ಯಾಂಡ್ ಟೈಪು ಈಸ್ ಹಿ ಮೇನ್ ಓನರ್ ಅಂತ ಬಂದಿದೆ, ಎಸ್ ಅಂತಿದೆ. ಲ್ಯಾಂಡ್ ಟೈಪ್ ಗೌರ್ಮೆಂಟ್ ಅಂತ ಇದೆ. ಸೊ ಒಂದಷ್ಟು ಡೀಟೇಲ್ಸ್ ಇರುತ್ತೆ. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ವಿಸಿಟ್ landrecords.karnataka.gov.in ಅಂತ ವೆಬ್ಸೈಟ್ ತೋರಿಸ್ತಾ ಇದೆ ನೋಡಿ. ನಿಮ್ಗೆ ಆಲ್ರೆಡಿ ಸರ್ವೆ ನಂಬರ್ ಗೊತ್ತಾಗಿದೆ. ಸೊ ಸರ್ವೆ ನಂಬರನ್ನು ಬಳಸ್ಕೊಂಡು ಈ ವೆಬ್ಸೈಟನ್ನ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ವೆಬ್ಸೈಟು ನಿಮ್ಮ ಬ್ರೌಸರಲ್ಲಿ ಓಪನ್ ಆಗುತ್ತೆ. ಸರ್ವೆ ನಂಬರನ್ನು ಕೊಟ್ಟು ಫುಲ್ ಡೀಟೇಲ್ಸನ್ನ ನೋಡ್ಬೋದು. ಇಲ್ಲ ನಾನು ಇಲ್ಲೇ RTC ಡೀಟೇಲ್ಸನ್ನು ನೋಡ್ತೀನಿ ಅನ್ನೋದಾದರೆ ಓನರ್ಸ್ ಅಂತಕ್ಕಂಥ ಟ್ಯಾಬ್ ಪಕ್ಕದಲ್ಲೇ RTC ಅಂತ ಒಂದು ಬಟನ್ ಇದೆ. ಸೊ ಅದನ್ನು ಟಚ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ landrecords.karnataka.gov.in ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ನೋಡೋಣ ಏನೇನು ಮಾಹಿತಿ ಇಲ್ಲಿ ನಮಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡಿ. ಓಪನ್ ಆಯಿತು. ನಾನು ಇದನ್ನು ಡೆಸ್ಕ್ಟಾಪ್ ಸೈಟ್ಗೆ ಚೇಂಜ್ ಮಾಡ್ಕೊತೀನಿ ನೋಡಿ. ಈ ಥರ ಬರುತ್ತೆ. ತಾಲೂಕು, ಹೋಬಳಿ, ವಿಲೇಜು, ಸರ್ವೆ ನಂಬರು ಆ್ಯಂಡ್ ಲ್ಯಾಂಡ್ ಡೀಟೇಲ್ಸ್ ಬಂದರೆ ಇಷ್ಟಿದೆ, 225 ಹಿಸ್ಸಾ ನಂಬರ್. ಸೊ ಮರಳು ಮತ್ತು ಪಟ್ಟ ಯಾರಿಗಿದೆ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದೆ. ಓನರ್ ಡೀಟೇಲ್ಸ್ ಇದೆ. ಸೊ ಎಷ್ಟು ಎಕರೆ, ಎಷ್ಟು ಗುಂಟೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಇರುತ್ತೆ. ನಿಮಗೆ ಇದರಲ್ಲಿ ಯಾವ ಮಾಹಿತಿ ಬೇಕೋ ಆ ಮಾಹಿತಿನ ಪಡ್ಕೊಬೋದು. ಮತ್ತು ಇದೇ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಮ್ಯೂಟೇಷನ್ ಬೇಕು ಅಂದರೆ ನನ್ನ ಇದೇ ಚಾನಲ್ನಲ್ಲಿ ಒಂದು ವಿಡಿಯೋ ಇರುತ್ತೆ. ಈ ಸರ್ವೆ ನಂಬರ್ನ ಸಹಾಯದಿಂದ ನೀವು ಈ ಜಮೀನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯೂಟೇಷನನ್ನು ನೋಡ್ಕೊಬೋದು. ಅದೇ ಥರ ಅದೇ ವೆಬ್ಸೈಟ್ನಲ್ಲೇ ಸರ್ವೆ ಡಾಕ್ಯುಮೆಂಟ್ಸ್ ಅಂತಕ್ಕಂಥ ಒಂದು ಟ್ಯಾಬಲ್ಲಿ ನೀವು ಇದೇ ಸರ್ವೆ ನಂಬರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಗಣಕೀಕರಣಕ್ಕಿಂತ ಮುಂಚೆ ಇರತಕ್ಕಂತಹ ಸರ್ವೆ ಡಾಕ್ಯುಮೆಂಟ್ಸನ್ನು ಸಹ ನೋಡ್ಕೊಬೋದು. ಸೊ ಇದಿಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಂಡಿರೋ ವಿಷಯ. ನಾನು ಮಾಡಿರ್ತಕ್ಕಂಥ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.